ಇದೇನು ಸೊಪ್ಪು ಅಂತ ನೋಡ್ತಿದ್ದೀರಾ, ಇದು ಬಂದು ಒಂದೆಲ್ಗ ಅಥವಾ ಬ್ರಾಹ್ಮಿ ಸೊಪ್ಪು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನು ವಾರ ಪೂರ್ತಿ ಕೊಟ್ಟರು ಮಕ್ಕಳಿಗೆ ತುಂಬ ಒಳ್ಳೆಯದು. ಅಥವಾ ಸಿಗಲೇ ಇಲ್ಲ ಅಂದ ಪಕ್ಷದಲ್ಲಿ ವಾರಕ್ಕೆ 3ರಿಂದ 4 ಬಾರಿ ಅಥವಾ ವಾರಕ್ಕೆ 2 ಬಾರಿ ಆದ್ರೂ ಇದನ್ನು ಮಕ್ಕಳಿಗೆ ಕೊಟ್ಟರೆ ಜ್ಞಾಪಕ ಶಕ್ತಿ ಚುರುಕಾಗುತ್ತೆ. ಇದು ಸಾಕಷ್ಟು ಆರೋಗ್ಯಕರ ಗುಣಗಳಿದೆ. ಇದು ಬಂದು ಹೈಬ್ರಿಡ್ ಎಲೆ. ನಾಟಿ ಎಲೆ ಬಂದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಹೈಬ್ರಿಡ್ ಬಂದು ಸ್ವಲ್ಪ ಸೈಜಲ್ಲಿ ದೊಡ್ಡದಿರುತ್ತೆ. ಶೇಪು ನೋಡ್ಬೋದು, ನಿಮಗೆ ಬ್ರೈನ್ ಶೇಪ್ ಏನು ಬರುತ್ತೆ ಅದೇ ಶೇಪಲ್ಲಿ ಎಲೆನೂ ಕೂಡ ಇದೆ. ಇದು ಜ್ಞಾಪಕ ಶಕ್ತಿ ಹೆಚ್ಚಿಸೋದಾಗ್ಬೋದು ಅಥವಾ ಮಾನಸಿಕ ಒತ್ತಡನ ಕಡಿಮೆ ಮಾಡೋದಕ್ಕೆ, ಚರ್ಮ ಹಾಗೆ ಕೂದಲಿನ ಆರೋಗ್ಯ ಸುಧಾರಿಸಲು, ಜೀರ್ಣಕ್ರಿಯೆಯನ್ನು ಸುಧಾರಿಸೋಕ್ಕಾಗ್ಬೋದು. ಈ ಥರ ಸಾಕಷ್ಟು ಆರೋಗ್ಯಕರ ಗುಣಗಳು ಈ ಒಂದು ಎಲೆನಲ್ಲಿದೆ. ಇದನ್ನು ಸಾಂಬಾರು, ತಂಬುಳಿ, ಚಟ್ನಿ, ಗ್ರೇವಿ, ಜ್ಯೂಸು ಈ ಥರ ಸಾಕಷ್ಟು ರೆಸಿಪಿಗಳನ್ನ ಮಾಡ್ತಾರೆ. ನಾನಿವತ್ತು ಇದರಲ್ಲಿ ಒಂದು ಗ್ರೇವಿನ ಮಾಡಿ ತೋರಿಸ್ತಿದ್ದೀನಿ. ಮಕ್ಕಳಿಗೆ ಹಾಗೆ ತಿನ್ನೋಕೆ ಕೊಟ್ಟರೆ ಸ್ವಲ್ಪ ಹೊಗ್ರೊಗ್ರಾಗಿರುತ್ತೆ. ಈ ಥರ ಗ್ರೇವಿ ಏನಾದರೂ ಮಾಡಿಕೊಟ್ಟಾಗ ಮಕ್ಕಳು ಬೇಡ ಅಂತಲೇ ಅನ್ನಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಟ್ರೈ ಮಾಡಿ ನೀವು ಒಂದು ಸಲ. ನೋಡಿ, ಇದು ಬಂದು ನಾಟಿ ಒಂದೆಲ್ಗ ಸೊಪ್ಪು ನೋಡ್ತಿರ್ಬೋದು ನೀವು. ಸಣ್ಣ ಸಣ್ಣ ಎಲೆ ನೋಡಿ ಇದೆಯಲ್ಲ, ಒಂದು ಬ್ರೈನ್ ಶೇಪಲ್ಲೇ ಇದೆ ನೋಡ್ತಿರ್ಬೋದು. ಪಾಟಲ್ಲಿರೋದ್ರಿಂದ ಸೈಜು ತುಂಬಾ ಚಿಕ್ಕದಿದೆ. ಇಲ್ಲಾಂದರೆ ಇದ್ರದ್ದು ನೆಕ್ಸ್ಟ್ ಸೈಜ್ ಬರುತ್ತಲ್ಲ ಅಷ್ಟು ದೊಡ್ಡದಾಗುತ್ತೆ. ತುಂಬ ದೊಡ್ಡದು ಅಲ್ಲ, ಹಾಗಂತ ತುಂಬ ಸಣ್ಣ ಸೈಜು ಏನು ಬರಲ್ಲ. ನಾನಿಲ್ಲಿ ಒಂದು ಸ್ವಲ್ಪ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಚಟ್ನಿ ಮಾಡುವಾಗ ಕಂಪಲ್ಸರಿ ಚಟ್ನಿಗೆ ಒಂದು 10 ಎಲೆನ ಹಾಕಿ ಚಟ್ನಿನ ಮಾಡ್ತೀನಿ. ಹಾಗಾಗಿ ಊರಲ್ಲಿ ಹೈಬ್ರಿಡ್ ಎಲೆ ಇದೆ, ಊರಿಗೆ ಹೋದಾಗ ಅದನ್ನು ತೊಗೊಂಡು ಬರ್ತೀವಿ. ನೋಡ್ತಿದ್ದೀರಲ್ಲ, ಮನೆಯಲ್ಲಿ ಒಂದು ಪಾಟಲ್ಲಿ ಹಾಕ್ಕೊಂಡ್ರಿ ಅಂತ ಅಂದರೆ ಚಟ್ನಿಗೆಲ್ಲ ಈಸಿಯಾಗಿ ಉಪಯೋಗಿಸ್ಕೊಳ್ಬೋದು. ಇಲ್ಲ ಮಕ್ಕಳು ತಿಂತಾರೆ ಅನ್ನೋದಾದರೆ ನೀವು ಹಸಿ ಎಲೆನೇ ದಿನಕ್ಕೆ ಒಂದು 4ರಿಂದ 5 ಎಲೆನ ಕೊಟ್ಟರೆ ತೊಳೆದ್ಬಿಟ್ಟು ಹಾಗೆ ಕೂಡ ತಿನ್ಬೋದು. ನೋಡಿ, ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ನಿಮಗೆ. ಸಣ್ಣ ಎಲೆ ಇದೆಯಲ್ಲ ಇದು ಬಂದು ನಾಟಿ, ದೊಡ್ಡದಿದೆಯಲ್ಲ ಇದು ಬಂದು ಹೈಬ್ರಿಡ್ ಎಲೆಗಳು. ನಿಮಗೆ ಸಾಮಾನ್ಯ ಮಾರ್ಕೆಟಲ್ಲೆಲ್ಲ ಹೈಬ್ರಿಡ್ ಎಲೆಗಳೇ ಜಾಸ್ತಿ ಸಿಗೋದು, ನಾಟಿ ತುಂಬ ಕಡಿಮೆ. ನಮಗೆ ಊರ ಕಡೆಯಲ್ಲೆಲ್ಲ ಸಿಗುತ್ತೆ, ಅವರೇನು ನಾಟಿ ಮಾಡಿರಲ್ಲ. ಬಟ್ ಗದ್ದೆಗಳಲ್ಲೆಲ್ಲ ಈ ಬದಿಗಳು ಇರುತ್ತಲ್ಲ, ತೇವರು ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಅದಾಗಿ ಅದು ಹುಟ್ಕೊಂಡಿರುತ್ತೆ. ಅಲ್ಲಿ ಈಸಿಯಾಗಿ ನಿಮಗೆ ನಾಟಿ ಎಲೆಗಳು ಸಿಗುತ್ತೆ. ಬನ್ನಿ, ಇದರಲ್ಲಿ ನಾನು ಯಾವ ಥರ ರೆಸಿಪಿನ ಮಾಡ್ತೀನಿ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಎಲೆಗಳನ್ನ ನೀಟಾಗಿ ತೊಳ್ಕೊಳ್ಬೇಕು. ಯಾಕೆ ಅಂದರೆ ಇದು ಭೂಮಿನಲ್ಲಿ ಅಂದರೆ ನೆಲಕ್ಕೆ ಅಂಟ್ಕೊಂಡಂಗೆ, ಮಣ್ಣಿಗೆ ಅಂಟ್ಕೊಂಡಂಗೆ ಬೆಳೆಯೋದ್ರಿಂದ ತುಂಬ ಮಣ್ಣಿರುತ್ತೆ ಎಲೆ ಹಿಂಭಾಗದಲ್ಲಿ. ನಾವು ನೀರು ಹಾಕ್ದಾಗಾಗ್ಬೋದು ಅಥವಾ ಮಳೆ ಬಿದ್ದಾಗಾಗ್ಬೋದು, ಬಿದ್ದಂಥ ನೀರಿಗೆ ಮಣ್ಣು ಮೇಲೆ ಬರುತ್ತಲ್ಲ ಅದು ಎಲೆ ಹಿಂಭಾಗ ಸ್ವಲ್ಪ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನೀಟಾಗಿ ತೊಳೆದು ಉಪಯೋಗಿಸ್ಕೊಳ್ಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಅದು ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನೀರನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ, ಅದರಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರುತ್ತೆ. ಹಾಗಾಗಿ ನಾನೀಗ ಏನು ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಗ್ರೇವಿ ಮಾಡುವಾಗ ಉಪಯೋಗಿಸ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಇದು ತುಂಬ ಹೊತ್ತು ಬೇಯಿಸಬೇಕು ಅಂತಲೂ ಏನಿಲ್ಲ. ಒಂದು 2ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು, ಈಸಿಯಾಗಿ ಬೇಯುತ್ತೆ. ಮತ್ತು ರುಬ್ಬಿಟ್ಟು ಮತ್ತೆ ಬೇಯಿಸೋದ್ರಿಂದ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಅದು ಬೆಂದಿದೆ, ತೆಗೆದಿಟ್ಕೊಂಡು ಮಸಾಲೆ ರುಬ್ಕೊಳ್ಳೋಣ. 3ರಿಂದ 4 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು ಅರ್ಧ ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿ 3ರಿಂದ 4 ಎಸ್ಳು ಬೆಳ್ಳುಳ್ಳಿ, ಬಿಳಿ ಎಳ್ಳು, ಹುರಿದಿರ್ತಕ್ಕಂಥ ಬಿಳಿ ಎಳ್ಳು ದೊಡ್ಡ ಸ್ಪೂನಲ್ಲಾದರೆ 2 ಅಥವಾ 3 ಸ್ಪೂನು, ಅಥವಾ ಕಪ್ಪೆಳ್ಳಾದರೂ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಹಾಗೆಯೇ ಸಾಂಬಾರು ಪೌಡ್ರು, ನೀವು ಮನೆಯಲ್ಲಿ ಯಾವುದು ಉಪಯೋಗಿಸ್ತೀರಾ ಆ ಸಾಂಬಾರು ಪೌಡ್ರು ಖಾರಕ್ಕೆ ಅನುಗುಣವಾಗಿ. ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ಕೊಂಡಿದ್ದೀನಿ, 1ರಿಂದ 2 ಸ್ಪೂನ್ ಬೇಕಾಗುತ್ತೆ. ಟೊಮೊಟೊ, ನಾನಿಲ್ಲಿ ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ 1. ಹುಳಿ ಟೊಮೊಟೊ ಆದರೆ ಹುಣಸೆ ಹಣ್ಣು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಕಲ್ಲರು ತುಂಬ ಗ್ರೀನ್ ಕಲ್ಲರೇ ಬೇಕು ಅನ್ನೋದಾದರೆ ಹಸಿಮೆಣಸಿನ್ಕಾಯಿನ ಉಪಯೋಗಿಸ್ಕೊಳ್ಳಿ. ಅಂದರೆ ಸೊಪ್ಪು ಬೇಯಲಿಕ್ಕೆ ಇಡ್ತೀವಲ್ಲ ಆವಾಗ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಕೂಡ ಹಸಿಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ. ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಕಡಾಯಿಗೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಹಾಗೆಯೇ ಈರುಳ್ಳಿ ಬೇಕಂದರೆ ಒಂದು 4 ಗೋಡಂಬಿನೂ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ ಅಷ್ಟೇ. ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಂಡು ಈಗಾಗಲೇ ಸೊಪ್ಪು ಬೇಯಿಸಿ ಉಳಿದಿರ್ತಕ್ಕಂಥ ನೀರನ್ನು ಕೂಡ ನಾನಿಲ್ಲಿ ಗ್ರೇವಿಗೆ ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಗ್ರೇವಿನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸೊಪ್ಪು ಏನು ನಾವು ಬೇಯಿಸ್ಕೊಂಡಿದ್ವಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಇದನ್ನು ಇವಾಗ ಏನು ನಾವು ಮಸಾಲೆ ಇಲ್ಲಿ ಕುದಿ ಬರ್ತಾ ಇದೆ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಬೇಯಿಸಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನು ಒಂದು ಕುದಿ ಬರುವಾಗಲೇ ನಾವು ಎಳ್ಳೆಲ್ಲ ಫ್ರೈ ಮಾಡಿ ಹಾಕಿರ್ತೀವಲ್ಲ, ಒಂದು ಒಳ್ಳೆ ಅರೋಮಾ ಬರುತ್ತೆ. ಒಂದು ಎಂಥ ಘಮ ಅನ್ನುತ್ತೆ ಅಂದರೆ ಮನೆಯೆಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಇದು ನಾಟಿ ಸ್ಟೈಲು ಅಂದರೆ ಹಳ್ಳಿ ಸ್ಟೈಲಲ್ಲಿ ಮಾಡಿರೋದ್ರಿಂದ ರುಚಿ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಹಾಗೆಯೇ ನಾನಿಲ್ಲಿ ಪನ್ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಪನ್ನೀರ್ ಇಲ್ಲ ಅಂದರೆ ಖಂಡಿತ
ಬೇಡ. ಇದೆ ಅಂತ ಅಂದರೆ ಸೇರಿಸ್ಕೊಳ್ಳಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಒಂದು ಸ್ವಲ್ಪ ತಿನ್ನೋರು ಕ್ವಾಂಟಿಟಿ ವೈಸ್ ಸ್ವಲ್ಪ ಜಾಸ್ತಿ ತಿಂತಾರೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಒಂದೆಲ್ಗ ಸೊಪ್ಪು. ಹಾಗಾಗಿ ನಾನು ಸಾಮಾನ್ಯ ಒಂದೆಲ್ಗ ಸೊಪ್ಪಿನ ಗ್ರೇವಿ ಮಾಡಿದಾಗ ಪನ್ನೀರ್ ಆ್ಯಡ್ ಮಾಡ್ತೀನಿ. ಯಾಕೆ ಅಂದರೆ ಪನ್ನೀರ್ಗೋಸ್ಕರನಾದ್ರೂ ಗ್ರೇವಿನ ತಿಂತಾರೆ ಈ ಕಾರಣದಿಂದ. ಮತ್ತು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಾಕಿ ಏನಾಗಲ್ಲ. ಇಲ್ಲ ಅಂತ ಅಂದ್ರಷ್ಟೇ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ ಗ್ರೇವಿ ರೆಡಿ ಆಯಿತು. ಇದಕ್ಕೆ ನಿಮಗೆ ನೋಡಿ ಕಲ್ಲರು ಅಷ್ಟೊಂದೇನು ಚೇಂಜ್ ಆಗಿಲ್ಲ, ಗ್ರೀನ್ ಕಲರೇ ಬಂದಿದೆ. ನಿಮ್ಗೆ ತುಂಬ ಗ್ರೀನ್ ಬೇಕು ಅನ್ನೋದಾದರೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಸೊಪ್ಪನ್ನ ಬೇಯಲಿಕ್ಕೆ ಇಡ್ತಿರಲ್ಲ ಆವಾಗ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ತುಂಬ ಗ್ರೀನ್ ಕಲರ್ ಬರುತ್ತೆ. ಇನ್ನೂ ಬೇಕು ಅಂದರೆ ಮೇಲಿಂದ ಫ್ರೆಶ್ ಕ್ರೀಮ್ನು ಕೂಡ ನೀವು ಹಾಕ್ಕೊಳ್ಬೋದು. ಅದರ ಅವಶ್ಯಕತೆ ಏನಿಲ್ಲ, ಏಕೆಂದರೆ ಎಳ್ಳೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಮಿಸ್ ಮಾಡದೆ ಟ್ರೈ ಮಾಡಿ. ನಾನಿಲ್ಲಿ ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೆ, ನೋಡ್ತಿದ್ದೀರಲ್ಲ. ಇದು ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ನಿಮಗೆ ತುಂಬ ಸೊಪ್ಪು ಸಿಕ್ತು, ಏನಪ್ಪ ಮಾಡೋದು ಅನ್ನೋದಾದರೆ ಸೊಪ್ಪನ್ನು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ, ಚಟ್ನಿ ಪುಡಿ ಮಾಡ್ಕೊಳ್ಳಿ. ಅಥವಾ ಒಣಗಿಸ್ಬಿಟ್ಟು ಇಟ್ಕೊಂಡು ಮಕ್ಕಳಿಗೆ ವಾರಕ್ಕೊಂದು ಅಥವಾ 2 ಬಾರಿ ಕೊಡೋದ್ರಿಂದ ಬುದ್ಧಿ ತುಂಬ ಚುರುಕಾಗುತ್ತೆ. ಸೊ ಹಾಗಾಗಿ ತುಂಬ ಸೊಪ್ಪು ಸಿಕ್ಕಿದೆ ಅಂತ ಅನ್ನುವಾಗ ಚಟ್ನಿ ಪುಡಿ ಮಾಡ್ಕೊಳ್ಳಿ. ಅಥವಾ ಒಂದೆಲ್ಗ ರೈಸ್ ಮಾಡ್ಬೋದು. ಹಾಗೆ ಮಾಡಿ ಇಟ್ಕೊಬೋದು, ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ. ನೋಡಿದ್ರಲ್ಲ, ಇದು ಬಂದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ತಪ್ಪದೆ ಲೈಕು, ಶೇರು, ಕಮೆಂಟು ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.